ನೆಕ್ಸ್ಟ್ ಕಮ್ಸ್ ಅಫೆನ್ಸಿವ್ ಆಪರೇಷನ್. ಅಂದರೆ ನೀವು ರಿಟಾಲಿಯೇಷನ್ ಏನು ಮಾಡ್ತೀರಾ ಅಂತೇಳಿ ನೀವು ಒಂದು ಕುತೂಹಲದ ಪ್ರಶ್ನೆ ಇರುತ್ತೆ. ಒಂದು ರಿಟಾಲಿಯೇಷನ್ ಏನಿರುತ್ತೆ, ಅದರಲ್ಲಿ 3 ಆಪ್ಷನ್ಸ್ ಇದೆ. ಒಂದು ನೋ ಆಪ್ಷನ್ ಎಟ್ ಆಲ್, ಅಂದರೆ ನೋ ಆ್ಯಕ್ಷನ್ ಎಟ್ ಆಲ್, ನೋ ರಿಟಾಲಿಯೇಷನ್, ದಟ್ ಈಸ್ ದ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನಿರುತ್ತೆ, ಲೋಕಲೈಸ್ಡ್, ಅಂದರೆ LC ಆ್ಯಂಡ್ ಅರೌಂಡ್ ಏರಿಯಾ, ಅಂದರೆ ಲೈನ್ ಆಫ್ ಕಂಟ್ರೋಲ್ ಅಂತ ಏನು ಹೇಳ್ತೀವಿ. ಅಲ್ಲಿ ಹೆಂಗಿದೆ ಅಂತಂದರೆ ಅದು ಇಟ್ಸ್ ನಾಟ್ ಕ್ಲಿಯರ್ಲಿ ಡಿಮಾರ್ಕೆಟೆಡ್ ಬೌಂಡ್ರಿ ಅಲ್ಲ ಅದು. ಅಲ್ಲಿ ನಾವು ಎಲ್ಲೆಲ್ಲಿದ್ದೀವೋ ಅಲ್ಲೆಲ್ಲಿ ಬೌಂಡ್ರಿ ಇದೆ. ನಾವು ಈ ಕಡೆ ಕೂತ್ಕೊಂಡಿದ್ದೀವಿ, ಅವ್ರು ಆ ಕಡೆ ಕೂತ್ಕೊಂಡಿದ್ರೆ ಈ ರೇಂಜ್ ಈ ಕಡೆ, ಆ ರೇಂಜ್ ಆ ಕಡೆ. ಸೊ ಈಗ ನಾವು ಕೂತ್ಕೊಂಡಿದ್ದೆ ಅದು ಬೌಂಡ್ರಿ ಅಷ್ಟೇ. ಸೊ ಅದು ಕೆಲವೊಂದು ಪೀಕ್ಸ್ ಅಲ್ಲಿ ಖಾಲಿ ಇರುತ್ತೆ. ಸೊ ಆ ಪೀಕ್ಸ್ ನಾವು ಗ್ರ್ಯಾಬ್ ಮಾಡ್ಕೊಳ್ಳೋದಾಗಲಿ, ಅಥವಾ ಒಂದು ಸಣ್ಣ ಪೋಸ್ಟಲ್ಲಿ ಒಂದು ಸೆಕ್ಷನ್ ಡಿಫೆಂಡೆಡ್ ಪೋಸ್ಟ್ ಇರುತ್ತೆ ಅವ್ರದ್ದು. ಅಂದರೆ ಅದರಲ್ಲಿ 8 ಜನನೋ 9 ಜನನೋ 10 ಜನನೋ ಒಂದು ಪೀಕ್ ಮೇಲೆ ಕೂತ್ಕೊಂಡಿರ್ತಾರೆ. ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ನಾವು ಕ್ಯಾಪ್ಚರ್ ಮಾಡ್ಕೊಳ್ಳೋದಾಗಲಿ, ಅಥವಾ ಸ್ಮಾಲ್ ಆರ್ಮ್ಸ್ ಫೈರ್ ನಾವು ಓಪನ್ ಮಾಡೋದಾಗಲಿ, ಅಥವಾ ಲಾಂಗ್ ರೇಂಜ್ ಆರ್ಟ್ಲರಿ ಅಥವಾ ಶಾರ್ಟ್ ರೇಂಜ್ ಆರ್ಟ್ಲರಿ ಅಂದರೆ 10 ಕಿಲೋಮೀಟರ್ಸ್ 8 ಕಿಲೋಮೀಟರ್ಸ್ ಹೊಡೆಯೋದಾಗಲಿ. ಹೀಗೆ ನಾವು ಡಿಸ್ಟರ್ಬೆನ್ಸ್ ಮಾಡಿಕೊಂಡು ಲ್ಯಾಂಡ್ ಗ್ರ್ಯಾಬಿಂಗ್ ಅಥವಾ ಪೋಸ್ಟ್ ಗ್ರ್ಯಾಬಿಂಗ್ ಆ್ಯಕ್ಟಿವಿಟೀಸ್ ಅದನ್ನು ನಾವು ಮಾಡ್ಕೋಬೋದು. ಅದು ಎರಡನೇದು. ಆಲ್ ಔಟ್ ವಾರ್ ಅಥವಾ ಯೂಸಿಂಗ್ ಏರಿಯಲ್ ರೆಕಿ ಮೀನ್ಸ್ ಈಗ ಸದ್ಯಕ್ಕೆ ಇಟ್ ಡಸಂಟ್ ಲುಕ್. ಯಾಕಂದರೆ ಅವಾಗ ನಾವು ಪುಲ್ವಾಮಾ ಮಾಡಿದಾಗ ಏನಾಗಿತ್ತು ಅಂದರೆ, ಬಾಲಾಕೋಟ್ ಸ್ಟ್ರೈಕ್ ಮಾಡಿದಾಗ ವಿ ಟುಕ್ ಹಿಮ್ ಬೈ ಸರ್ಪ್ರೈಸ್. ಆ ಸರ್ಪ್ರೈಸ್ ಎಲಿಮೆಂಟ್ ಇತ್ತು. ಯಾಕಂದರೆ ಆವಾಗ ಎನಿಮಿ ನಾವು ಹಿಂಗೆ ಮಾಡ್ತೀವಿ ಅಂತ ಅನ್ನೋದು ಏನೂ ಮಾಡ್ಕೊಂಡಿರಲಿಲ್ಲ. ಅದಕ್ಕೇನಾಯಿತು ಅಂತಂದರೆ, ನಮ್ಮದು 5 ಏರ್ಕ್ರಾಫ್ಟ್ಸ್ ಕುಡ್ ಗೋ ಇನ್ಸೈಡ್, ಡೀಪ್ ಇನ್ಸೈಡ್, ಬಿಯಾಂಡ್ POK ಹೋಗಿ ಬಾಲಾಕೋಟಲ್ಲಿ ಸ್ಟ್ರೈಕ್ ಮಾಡಿ ವಾಪಸ್ ಬಂತದು. ಯಾಕೆ ಅವಾಗ ಅವರು ಒಂದು ಲ್ಯಾಕ್ಸ್ ಇತ್ತು, ಆವಾಗ ಕಾಂಪ್ಲೆಸೆನ್ಸಿ ಇತ್ತು, ಅವರು ಇಂಟ್ ಗ್ಯಾದರಿಂಗ್ ಫೇಲ್ ಆಗಿತ್ತು. ಸೊ ಹೀಗಾಗಿ ಆವಾಗ ನಾವು ಮಾಡಿದ್ವಿ. ಈಗ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅವ್ರೇನು ಮಾಡ್ತಾರೆ, ಅದು ಅವ್ರದ್ದು ಎಲ್ಲ ಇದು ಅಲರ್ಟ್ ಪೊಸಿಷನ್. ಸೊ ಹೀಗಾಗಿ ಅದು ಇಮಿಡಿಯೇಟ್ ಆ ಪೊಸಿಷನ್ ತೊಗೊಳ್ಳೋದು ಆಗಲ್ಲ. ಆಮೇಲೆ ಕೋವರ್ಟ್ ಮೀನ್ಸ್ ಮಿಲಿಟರಿ ಇದ್ದೇ ಇರುತ್ತೆ. ಅದನ್ನು ಕೋವರ್ಟ್ ಮೀನ್ಸ್ ಮಾಡೋದು ಜಾಸ್ತಿ ನನಗೆ ಕಾಣಿಸುತ್ತೆ. ಸೊ ಇಟ್ ಮೇ ನಾಟ್ ಟೇಕ್ ಎನಿ ಆ್ಯಕ್ಷನ್ ಇಂಡಿಯಾ, ಅಂದರೆ ರಿಟಾಲಿಯೇಟರ್ ಅಫೆನ್ಸಿವ್ ಆ್ಯಕ್ಷನ್ ಏನು ಕಾಣದಂಗೆ ಆಗೋಕ್ಕಿಲ್ಲ ಅಂತೂ ಆಗ್ಬೋದು. ದಟ್ ಮೈಟ್ ಬಿ ದ ಫಸ್ಟ್ ಆಪ್ಷನ್. ಯಾಕಂದರೆ ಹೇಳ್ದಲ್ಲ, ಮೋದಿ ಈಸ್ ವೆರಿ ಪವರ್ಫುಲ್ ಟು ಟೇಕ್ ದ ಸ್ಟಾರ್ಟ್ ಅ ವಾರ್, ಬಟ್ ಹಿ ಹ್ಯಾಸ್ ನೋ ಪವರ್ ಟು ಸ್ಟಾಪ್ ದ ವಾರ್. ಸೊ ಅದಕ್ಕೆ ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ತುಂಬ ವೇ ಮಾಡಿಕೊಂಡು ಮಾಡಬೇಕಾಗುತ್ತೆ. ಎಸ್.